ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರವನ್ನ ಖಂಡಿಸಿ ರಾಜ್ಯಾದ್ಯಂತ ನಾಳೆ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜ್ಯಾದ್ಯಂತ ಒಪಿಡಿಯನ್ನ ಬಂದ್ ಮಾಡಲಾಗಿದೆ. ಸೊ ನಾಳೆ ಆಸ್ಪತ್ರೆಗೆ ಹೋಗೋಕ್ ಮುಂಚೆ ಸ್ವಲ್ಪ ಈ ಸುದ್ದಿಯ ಕಡೆಗೆ ಗಮನ ಕೊಡಿ. ರಾಜ್ಯಾದ್ಯಂತ ಒಪಿಡಿ ಸೇವೆಗಳು ಸ್ಥಗಿತ ಆಗ್ತಾ ಇದೆ. ನಾಳೆ ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಹಾಗೂ ಹತ್ಯೆಗೆ ಖಂಡನೆಯನ್ನ ವ್ಯಕ್ತಪಡಿಸಿದ ಪ್ರತಿಭಟನಾ ಹಾದಿಯನ್ನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಿಡಿದಿದೆ. 24 ಗಂಟೆಗಳ ಕಾಲ ಹೊರ ರೋಗಿಗಳ ವಿಭಾಗವನ್ನ ಬಂದ್ ಮಾಡೋ ಮೂಲಕ ಸರ್ಕಾರಗಳಿಗೆ ಆಳೋ ವರ್ಗಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಸಿಗುತ್ತೆ, ಉಳಿದಂತೆ ಒಪಿಡಿ ವಿಭಾಗವನ್ನ ಬಂದ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾಳಿನ ಒಪಿಡಿ ಬಂದ್ಗೆ ಯಾರ್ಯಾರ ಬೆಂಬಲ ಇದೆ ಅಂತ ನೋಡೋದಾದ್ರೆ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಬೆಂಬಲವನ್ನ ಕೊಟ್ಟಿದೆ. ಇವ್ರ ಜೊತೆಗೆ ಫನಾ ಬೆಂಬಲ, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ, ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್, ಮಕ್ಕಳ ವೈದ್ಯರ ಅಸೋಸಿಯೇಷನ್ ಕೂಡ ಬೆಂಬಲವನ್ನ ಸೂಚಿಸ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಸ್ವಲ್ಪ ಮಟ್ಟಿಗೆ ಇನ್ಕನ್ವೀನಿಯನ್ಸ್ ಆಗೇ ಆಗುತ್ತೆ. ಬಟ್ ಇವರು ಹೋರಾಟ ಮಾಡ್ತಾ ಇರುವಂತಹ ರೀತಿ ಹಾಗೂ ಕಾಸ್ ಇದೆಯಲ್ಲ, ಅದು ಒಳ್ಳೆಯದೇ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಜೊತೆಗೆ ನೀವು ಸಹಕರಿಸಬೇಕು ಅನ್ನೋದು ವೈದ್ಯಾಧಿಕಾರಿಗಳು ಮಾತಾಗ್ತಾ ಇದೆ. ಆರ್ಥೋಪೆಡಿಕ್ ಅಸೋಸಿಯೇಷನ್ ಅವರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಮೆಡಿಕಲ್ ಕಾಲೇಜ್ ವೈದ್ಯರ ಅಸೋಸಿಯೇಷನ್ ಕೂಡ ಬೆಂಬಲವನ್ನು ಕೊಟ್ಟಿದೆ. ಸಂಬಂಧಪಟ್ಟಂತೆ ನಾಳಿನ ವೈದ್ಯರ ಪ್ರತಿಭಟನೆಗೆ ಸಚಿವ ದಿನೇಶ್ ಗುಂಡೂರಾವ್ ಪರೋಕ್ಷ ಬೆಂಬಲವನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆಯ ಉದ್ದೇಶ ಒಳ್ಳೆಯದೇ ಇದೆ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಪ್ರತಿಭಟನೆಯನ್ನ ನಡೆಸಲಿ. ಎಲ್ಲ ಅಸೋಸಿಯೇಷನ್ ಜೊತೆಗೆ ನಾನು ಸಭೆ ಕರೆದಿದ್ದೀನಿ, ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಸಚಿವರು ಹೇಳಿದ್ದಾರೆ. ಕೆಲ ಪೇಷಂಟ್ಗಳಿಗೆ ಸಮಸ್ಯೆ ಆಗಬಹುದು ಅನ್ನೋ ಅಂದಾಜು ಸಚಿವರಿಗೂ ಕೂಡ ಇದೆ. ಹೀಗಾಗಿ ಆಲ್ಟರ್ನೇಟಿವ್ ಮಾರ್ಗಗಳು ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಬರೀ ಅವರು ಒಪಿಡಿಗಳು ಮಾತ್ರ ಮಾಡ್ತಾ ಇದ್ದಾರೆ. ಅದು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ಸು ಆಸ್ಪತ್ರೆ ಜನರಿಗೆ ಯಾವುದೋ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ